ಇದು ಏಕಾಂತ ಎಷ್ಟು 100 ಡೇಸ್ ಟೈಮ್ ಕೊಟ್ಟಿದ್ದೀರಾ ಸರ್ ತಾವು? 100 ಡೇಸ್ ಟೈಮ್ ಕೊಟ್ಟಿದ್ದೀರಿ, ಅಷ್ಟೊಳಗಡೆ ಎಷ್ಟು ರೀಚ್ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಈಗ ನಾನು ಹೇಳಿದ್ನಲ್ಲ, ನನ್ನ ನಂಬರ್ ಹೇಳಿದ್ದೀನಿ ನಾನು. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ರೀಚ್ ಸೊ ಆಮೇಲೆ ಇನ್ನೊಂದು, ನೀವು ಬರೋಕ್ಕಿಂತ ಮುಂಚಿತವಾಗಿ ಹೇಳಿದ್ರೆ BDA ನಲ್ಲಿ ಈಗಾಗಲೇ ಪೆರಿಫರಲ್ ರಿಂಗ್ ರೋಡ್ದು ಈಗಾಗಲೇ ತೆಗೆದುಕೊಳ್ತಾ ಇದ್ದಾರೆ. ಭಾಳ ಜನ 35% ತೆಗೆದುಕೊಳ್ತಾ ಇದ್ದಾರೆ ಕಮರ್ಷಿಯಲ್ಲು. ಕೆಲವರು ಹಣ ತೆಗೆದುಕೊಳ್ತಾ ಇದ್ದಾರೆ, ಕೆಲವರು TDR ತೆಗೆದುಕೊಳ್ತಾ ಇದ್ದಾರೆ. ಆ TDR BDA ಏರಿಯಾ ಬಂದರೆ BDA ಕೊಡೋದು, ಕಾರ್ಪೊರೇಷನ್ ಏರಿಯಾ ಬಂದರೆ ಕಾರ್ಪೊರೇಷನ್ ಕೊಡೋದು. ಆ ರೋಡ್ ಸಂಬಂಧಪಟ್ಟಂತೆ BDA ಏರಿಯಾಯಿಂದ ಇತ್ತು ಅಂತ ಅಂದರೆ ಕಾರ್ಪೊರೇಷನ್ ಏರಿಯಾ ಇತ್ತು BDA ಅವರು ಕಾರ್ಪೊರೇಷನ್ ಕಳಿಸ್ತಾರೆ. ಅವ್ರು 10 ದಿನದಲ್ಲಿ ಕೊಡಬೇಕು. 2 times ಗೈಡೆನ್ಸ್ ವ್ಯಾಲ್ಯೂ ಲೆಕ್ಕ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ. ಮುಂದೆ ಬರ್ತಾ ಇದ್ದಾರೆ ನಿಮ್ಮ ಇದಕ್ಕೆ 6,600 ಜನ ಅರ್ಜಿ ಕೊಟ್ಟಿದ್ದಾರೆ. 400 ಜನಕ್ಕೆ ಈಗಾಗಲೇ ನಾವೆಲ್ಲ ಕನ್ಸೆಂಟ್ ರೆಡಿ ಮಾಡಿದ್ದೀವಿ, ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಸರ್, TDRಗೆ ಎಷ್ಟು ಜನ ಇದ್ದಾರಾ ಅಥವಾ ಹಣಕ್ಕೆ? ಕೆಲವರು TDRಗೂ ಬರ್ತಾ ಇದ್ದಾರೆ, ಸೈಟ್ ಜಾಸ್ತಿ ಕೇಳ್ತಾ ಇದ್ದಾರೆ, ಕ್ಯಾಶ್ ಕೇಳ್ತಾ ಇದ್ದಾರೆ. 35% ಕಮರ್ಷಿಯಲ್ ಸೈಟ್. ಅದೇನಾದ್ರು ಬ್ರೇಕಪ್ ಇದೆಯಾ? ಇಲ್ಲ ಕೊಡ್ತೀನಿ, ನಿಧಾನ ಕೊಡ್ತೀನಿ. ಸರ್ಕಾರಕ್ಕೆ ಯಾವ್ದು ಬೆಟರ್ ಅನ್ಸುತ್ತೆ ಸರ್? TDR, ಕ್ಯಾಶ್, ಪಾಪ ಕಮರ್ಷಿಯಲ್? ಸರ್ಕಾರದ ಬಿಡಿ, ಸರ್ಕಾರಕ್ಕೆ ಏನಾದರೂ ಒಂದೇ. ನಮಗೆ ಸರ್ಕಾರಕ್ಕೆ ಈಗ ಜಾಗ ಉಳಿದ್ರೆ ಆಕ್ಷನ್ ಮಾಡ್ತೀವಿ. TDR ಕೊಡೋದು TDR ಅವರು ಪಾಪ ಅವ್ರಿಗೂ ಅನುಕೂಲ ಆಗ್ತದೆ. TDR ಲಾಸ್ ಏನಾಗಲ್ಲ. TDR ಏನು ಮಾಡ್ತಾ ಇದೀವಿ ಅಂದರೆ, ನಾವು ರೆವಿನ್ಯೂ ಜಾಗ ಇದ್ರೂ ಕೂಡ ಅದನ್ನ ಕನ್ವರ್ಷನ್ ಲೆಕ್ಕ ಹಾಕೊಂಡು ಆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಅವನು TDR ಮಾರಿದ್ರು ಗೌರ್ಮೆಂಟ್ಗೆ 7% ಟ್ಯಾಕ್ಸ್ ಕಟ್ಟಲೇಬೇಕಲ್ಲ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾದ್ರೆ ಅವನು ಟ್ಯಾಕ್ಸು ಸಬ್ಸಿಡಿ ವ್ಯಾಲ್ಯೂ ಕಟ್ಟಲೇಬೇಕಾಗ್ತದೆ. ಅವ್ನು ಮಾರಕ್ಕೆ ತಗೊಂಡವನು ಅದನ್ನ ಮಾರಲೇಬೇಕಲ್ಲ, ಅವನೇನು ಕಟ್ಟಕ್ಕಾಗಲ್ಲ. ಅದನ್ನ ಮಾರಲೇಬೇಕು, ಮಾರದ್ಮೇಲೆ 7% ಕಟ್ಟಲೇಬೇಕಂತ. ಅದೇ ತಗೊಳ್ಳೋನು ಕಟ್ಟಬೇಕು. ಹೈ ರೈಸ್ ಬಿಲ್ಡಿಂಗ್ ಯಾರೇ ಆಗಲಿ ಗೌರ್ಮೆಂಟ್ಗೆ ಭಿನ್ನ ಆದಂಗೆ ಆಯ್ತಲ್ಲ.